ಸರ್ಕಾರಿ ಕಚೇರಿ ಕರ್ತವ್ಯ ಸಮಯದಲ್ಲಿ ಬದಲಾವಣೆ ಮಾಡಲಾಗುತ್ತಿದೆ. ಇನ್ನು ತಾಪಮಾನ ಮಿತಿಮೀರ್ತಾ ಇರುವ ಹಿನ್ನೆಲೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಕಚೇರಿ ಕರ್ತವ್ಯ ಸಮಯದಲ್ಲಿ ಈಗ ಬದಲಾವಣೆ ಮಾಡಲಾಗಿದೆ. ತಾಪಮಾನ ಮಿತಿಮೀರ್ತಾ ಇರುವ ಹಿನ್ನೆಲೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 9 ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿ ಕೆಲಸದ ಸಮಯವನ್ನ ಬದಲಾವಣೆ ಮಾಡಲಾಗುತ್ತಿದೆ. ಇಂದಿನಿಂದ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸದ ಸಮಯ ಬದಲಾವಣೆ ಆಗುತ್ತೆ. ಉತ್ತರ ಕರ್ನಾಟಕದ ವಿವಿಧೆಡೆ ಸಮಯ ಬದಲಾವಣೆ. ಏಪ್ರಿಲ್ ಮೇ 2 ತಿಂಗಳು ಸಮಯ ಬದಲಾವಣೆ. ಇನ್ನು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಸಮಯವನ್ನ ಬದಲಾವಣೆ ಮಾಡಲಾಗುತ್ತೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಬೆಳಗಾವಿ ವಿಭಾಗದ ವಿಜಯಪುರ, ಬೆಳಗಾವಿ ಇಲ್ಲೆಲ್ಲವೂ ಕೂಡ ಸಮಯ ಬದಲಾವಣೆಯನ್ನು ಮಾಡಲಾಗ್ತದೆ. ಜೊತೆಗೆ ಕಲಬುರಗಿ ವಿಭಾಗದ ಜಿಲ್ಲೆಗಳಲ್ಲೂ ಕೂಡ ಸಮಯವನ್ನು ಬದಲಾವಣೆ ಮಾಡಲಾಗ್ತಾ ಇದೆ. ಬಳ್ಳಾರಿ ಆಗಿರಬಹುದು, ವಿಜಯನಗರ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬೀದರ್ ಜಿಲ್ಲೆಗಳಿಗೆ ಒಂದು ಸಮಯವನ್ನು ಬದಲಾವಣೆ ಮಾಡಲಾಗುತ್ತೆ. ಇವತ್ತಿನಿಂದಲೇ ಒಂದು ನೂತನ ಪರಿಷ್ಕೃತ ಸಮಯ ಕೂಡ ಜಾರಿಯಾಗುತ್ತೆ. ಅಲ್ಲಿ ತಾಪಮಾನದ ಒಂದು ಏರಿಳ್ತಾ ಇರೋದ್ರಿಂದ, ಜೊತೆಗೆ ಮಿತಿಮೀರಿದ ತಾಪಮಾನ ಇದೆ. ಅಂದರೆ ಬಿಸಿಲು ಆ ಒಂದು ಭಾಗದಲ್ಲಿ ಬಹಳ ಹೆಚ್ಚಾಗಿರುತ್ತೆ. ಜನರು ಅಲ್ಲಿ ಕೆಲಸ ಮಾಡೋದೇ ಬಹಳ ಕಷ್ಟ ಆಗಿಬಿಡುತ್ತೆ. ಜೊತೆಗೆ ಮನೆಯಿಂದ ಹೊರಗಡೆ ಬರೋದು ಕೂಡ ಬಹಳ ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ತಾಪಮಾನ ಹೆಚ್ಚಳ ಇರೋದ್ರಿಂದ ಈಗ ಸರ್ಕಾರಿ ಕಚೇರಿಗಳಿಗೆ ಹೋಗಬೇಕು ಅಂತಂದರೆ ಆ ಒಂದು ಬಿಸಿಲಲ್ಲಿ ಹೋಗೋದು ಕೂಡ ಕಷ್ಟ ಆಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಜೊತೆಗೆ ಕೆಲಸಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 9 ಜಿಲ್ಲೆಗಳಲ್ಲಿ ಏನು ಸರ್ಕಾರಿ ಕಚೇರಿಗಳಿದ್ದಾವೆ ಆ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸದ ಸಮಯವನ್ನ ಈಗ ಬದಲಾವಣೆ ಕೂಡ ಮಾಡಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.